ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರು ಇವತ್ತು ಒಂದು ಅಲಿಗೇಷನ್ ಅನ್ನ ಮಾಡಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ಶಿವರಾಮೇಗೌಡ ಅವರ ಹೆಸರನ್ನ ಆ ಒಂದು ಅಲಿಗೇಷನ್ ನಲ್ಲಿ ತಂದ್ರು. ಅವರು ನನ್ನೊಂದಿಗೆ ಸಂಧಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದರ ಹಿಂದೆ ಮಹಾನ್ ನಾಯಕ ಇದ್ದಾರೆ. ಶಿವರಾಮೇಗೌಡ ಅವರೇ ನನಗೆ ಕರೆಯನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಅನ್ನ ಕೂಡ ಕೊಟ್ಟಿದ್ರು ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಿವರಾಮೇಗೌಡ ಅವರೇ ನನ್ನೊಂದಿಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಡಿ ಕೆ ಅವ್ರು ಮಲ್ಲಿದ್ದೀನಿ. ಡಿ ಕೆ ಅವ್ರು ಬಂದವ್ರು ಈಗ ನೀನು ಮಾತಾಡಬೇಕು ಅಂದಿಲ್ಲ ಬರ್ತೀಯಾ ಅಂತೆ. ನಾನು ಇಷ್ಟೂರ್ದು ಎಲ್ಲಿದೆಯಾ ನಿನ್ನ ಮನೆಯಲ್ಲಿ ನೀನು ಅಂದೆ. ನಂದು ಹೊಸಕೋಟೆ ಹತ್ರ ಅದೆಲ್ಲ ಊರಲ್ಲಿಂದ ಅಷ್ಟು ಅಲ್ಲಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೆ? 1:30 ಗಂಟೆ 2 ಗಂಟೆ ಆಗುತ್ತೆ. ಬಿಡು ಆಗಲ್ಲ, ಫೋನಲ್ಲಿ ತಗೊಡ್ತೀನಿ ಮಾತಾಡ್ತೀನಿ, ಫೋನಿಗೆ ಕೊಡ್ತೀನಿ ಮಾತಾಡು ಅಂದೆ. ಇನ್ನೇನೂ ಮಾತಾಡಲಿಲ್ಲ. ಏನಪ್ಪ ದೇವರಾಜೇಗೌಡ ಅಂತ ಡಿ ಕೆ ಅವರು ಅಂದರು. ನಂತರ ಏನೇನೋ ಇದೆ ಸರ್, ಆಮೇಲೆ SIT ಇದು ಹಂಗೆ ಹೀಗೆ ಏನೋ ಒಂದು 2-3 ಸಂತ್ರಸ್ತದೇನೋ ಹೇಳಕ್ಕೆ ಬಂದವನು. ಅದೆಲ್ಲ ಏನಿದ್ರು SIT ಮಾಡಿದ್ವಿ ಅವ್ರಿಗೆ ಹೇಳ್ರಿ ನೀವು ಅಂತ ಅವ್ರು ರಿಜೆಕ್ಟೇ ಮಾಡಿಬಿಟ್ರೆ ಅವನ್ನ. ಆಮೇಲೆ ನನಗೆ ಹೇಳಿದ್ದವನು, ನನಗೆ BJP ಅವರು ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳಿದರು ಮತ್ತು ಕುಮಾರಸ್ವಾಮಿ ಅವ್ರ ಹತ್ರಕ್ಕೂ ನಾನು ಭೇಟಿ ಮಾಡಿದ್ದೆ. ಅವರು ಬಿಡುಗಡೆ ಮಾಡಿದ್ದಾನೆ, ಯಾವಾಗ ಇಟ್ಕೊಂಡಿದ್ದೀರಿ ಅಂತ ಹೇಳಿದರು ಅಂತ. ನಾನು ಅದಕ್ಕೆ ಬಿಡುಗಡೆ ಮಾಡಿದ್ದೀನಿ ಅಂತ ಇವನೇ ಹೇಳ್ದನು. ಯಾರು? ದೇವರಾಜೇಗೌಡನೇ ಹೇಳ್ದನು. ಡಿ ಕೆ ಅವರು ಇದಕ್ಕೆ ಸಂಬಂಧವೇ ಇಲ್ಲ. ಡಿ ಕೆ ಅವರು ಇವನು ಕರ್ಕಮ್ಮ ಅಂತಲೂ ಹೇಳಲಿಲ್ಲ. ನಾನೇ ಇವನು ನನಗೂ ಮೊದಲಿಂದ ಪರಿಚಯ ಏನಿಲ್ಲ. ಇವನು ಪಾರ್ಟಿಲಿದ್ದ ಹಾಯ್ ಬಾಯ್ ಇವನು ಒಳ್ಳೆ ರಿಷಪುರದ ಕ್ಯಾಂಡಿಡೇಟ್ ಅಂತ ಇದು ಯಾವುದೋ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೇ. ಆಮೇಲೆ ನಾನು ಅವನೊಬ್ಬ ಲಾಯರ್ ಇದ್ದಾನೆ, ಗೌರವಿಸ್ತಾ ಇದ್ದಾನೆ, ನಾವು ಇವನ ಜೊತೆ ಮಾತಾಡ್ಬೋದು ಅಂತಕ್ಕಂಥ ಲೆಕ್ಕದಲ್ಲಿ ಮಾತಾಡಿದೆ. ಅವನು ಇಷ್ಟೊಂದು 3rd ಗ್ರೇಡ್ ಅಂತ ಗೊತ್ತಾಗಲಿಲ್ಲ. ಇವನು ರೆಕಾರ್ಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊತೀನಿ ಅಂತ ಹೇಳಬೇಕು ದಮ್ಮಿದ್ರೆ. ಆಮೇಲೆ ಆಯ್ತಲ್ಲ, ಡಿ ಕೆ ಅವ್ರು ಏನೂ ಮಾತಾಡಿಲ್ಲ, ಬಿಡುಗಡೆ ಮಾಡೋಕ್ಕೆ ಹೇಳಿ ಅದೇನು ಮಾತಾಡ್ಯವ್ರೆ ಅಂತ. ಸ್ಟಂಟ್ ಮಾಡ್ಕೊಂಡ್ರೆ ಅದು ಹೆಚ್ಚಿಗೆ ದಿವಸ ನಡೆಯಲ್ಲ. ಬಟ್ ಅವನು ಇಷ್ಟೊಂದು ಕೆಳಮಟ್ಟದಲ್ಲಿ ನಡ್ಕೋತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆಲ್ ರೈಟ್, ಇಂಥ ಒಬ್ಬೊಬ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಸಹಿತ ಡಿ ಕೆ ಅವರಾಗಲಿ ನಾವಾಗಲಿ ಇದಕ್ಕೆ ಸಂಬಂಧವೇ ಇಲ್ಲ. ನಾನು 2 ದಿವಸ ಮುಂಚೆ ನಾನೇ ಪ್ರೆಸ್ ಮೀಟ್ ಮಾಡಿದ್ದೀನಿ. ನಿಮ್ಮ ಪತ್ರಿಕೆ ನಿಮ್ಮ ಟಿ ವಿಲೆಲ್ಲ ಬಂದಿದೆ. ನನಗೇನು ನೋವಾಗಿದೆ ಜೆ ಡಿ ಎಸ್ನಿಂದ ನನಗೇನು ನೋವಾಗಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನಾನು ಅಲ್ಲೂ ಹೇಳಿದ್ದೀನಿ. ಈಗ ಇವನೇ ದೇವರಾಜೇಗೌಡನೇ 2 ವರ್ಷದಿಂದ ಹೋರಾಟ ಮಾಡ್ತಾವನೆ. ನಂದು CD ಇದೆ, ವಿಡಿಯೋ ಇದೆ, ಅಶ್ಲೀಲ ಇದೆ, ರೇವಣ್ಣ ನಿನಗೆ ಬುದ್ಧಿ ಕಲಿಸ್ತೀನಿ, ನಿನ್ನ ಮಗನ ದಾಸ್ತಿ ಹೇಳ್ತಾವನೆ. ಬಿಡುಗಡೆ ಮಾಡಿ ಅಂತ ಯಾರು ಪ್ರಶ್ನೆ ಕೇಳಿದರೆ ಸ್ಟೇ ಇದೆ ಅಂತ ಅವನೇ ಹೇಳ್ತಾವನೆ. ಇಷ್ಟೆಲ್ಲ ಹೇಳ್ಕೊಂಬಂದಾಗ ದೇವೇಗೌಡರವ್ರ ಗಮನ ಹರಿಸ್ಬೇಕಾಗಿತ್ತು, ಕುಮಾರಸ್ವಾಮಿ ಅವ್ರ ಗಮನ ಹರಿಸ್ಬೇಕಾಗಿತ್ತು. ನನ್ನ ವಾದ ಇದರಲ್ಲಿ ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವ್ರೆ, ದೇವೇಗೌಡರೇನೋ ಮಾಡ್ಯವ್ರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಇದರಲ್ಲಿ ಇವರು ನೋಡ್ಕೋಬೇಕಾಗಿತ್ತು. ದೊಡ್ಡ ಅನಾಹುತ. 1-2 ಕೇಸರು ಯಾರವಾರ ಆಗ್ತವೆ. ಇದು ಸಾಲ್ಮರಿ ಹಬ್ಬ. ಇದು ಯಾರೂ ಮಾಡದೇ ಇರ್ತಕ್ಕಂಥದ್ದು. ಇಡೀ ರಾಷ್ಟ್ರ ಅಲ್ಲ, ಪ್ರಪಂಚದಲ್ಲೇ ದೊಡ್ಡ ಲೈಂಗಿಕ ಹಗರಣ. ಇಂಥದ್ದು ಆಗೋದಕ್ಕೆ ಬಿಡಬಾರ್ದಾಗಿತ್ತು. ನಾನು ಹಂಗೂ ಹೇಳಿದೆ. ರೇವಣ್ಣ ಇಷ್ಟೆಲ್ಲ ಮಾತಾಡ್ತಾನಲ್ಲ, ಅವ್ರ ಹೆಂಡತಿ ರೇವಣ್ಣ ಮಗ ಏನು ಮಾಡ್ತಾವನೆ ಅಂತ ಗೊತ್ತಾಗಲ್ವ? ಎಲ್ಲೋ ಒಂದು ಅಪರೂಪಕ್ಕೆ ಕಣ್ಣಂಗೆ ಪರವಾಗಿಲ್ಲ. ದಿನ ಅದೇ ಕೆಲಸ ಆಗಿರುವಾಗ ಒಂದು ಯಾಕೆ ನೋಡಲಿಲ್ಲ, ಕತೆ ಕಾಯ್ತಿದ್ರು ಅಂತಲೂ ಹೇಳಿದ್ದೀನಿ ನಾನು ಇದರೊಳಗೆ ಸ್ಪಷ್ಟವಾಗಿದ್ದೀನಿ. ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ. ಪೆನ್ ಡ್ರೈವ್ಗೂ ಡಿ ಕೆ ಅವ್ರಿಗೂ ಸಂಬಂಧ ಇಲ್ಲ. ಇದು ದೇವರಾಜೇಗೌಡಂದೇ ವ್ಯವಹಾರ. ಇವೆಲ್ಲ ದೇವರಾಜೇಗೌಡ ಕಾರ್ತಿಕ್ಗೊಂದು ನನಗೆ ತಿಳಿದ ಮಟ್ಟಿಗೆ ಅಷ್ಟಿದೆ, ಇನ್ಯಾರ್ದು ಇಲ್ಲ. ಇದಿಷ್ಟು ಶಿವರಾಮೇಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.